ಜೈ ಬೋಲೋ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ಗೆ. ಬಂಧುಗಳೇ, ಏನಿವತ್ತು ಏನು ಒಂದು ಧರಣಿ ಸತ್ಯಾಗ್ರಹ, ಭ್ರಷ್ಟಾಧಿಕಾರಿ ಇಒ ಸರ್ವೇಶನ್ನ ಇಲ್ಲಿಂದ ಅಮಾನತು ಮಾಡಬೇಕು ಅಂತ ಮತ್ತು ಸಂಬಂಧಪಟ್ಟ 30 ಪಂಚಾಯಿತಿ ಪಿಡಿಒಗಳ ವಿರುದ್ಧ ನಾವು ಹೋರಾಟ ಮಾಡ್ತಾ ಇದ್ದೀವಿ. ಇವತ್ತು 5ನೇ ದಿನಕ್ಕೆ ಕಾಲಿಟ್ಟಿದೆ. ಅಹೋರಾತ್ರಿ ಹಗಲು ಧರಣಿ ಮಾಡ್ತಾ ಇದ್ದೀವಿ. ಈ ಇಒ ಸರ್ವೇಶನ್ ಕಾಪಾಡೋದಕ್ಕೆ ಇಲ್ಲಿನ ಎಲ್ಲ ಏನು ಅವರ ಜನಾಂಗಕ್ಕೆ ಸೇರಿದ ಅದು JDS, BJP, ಕಾಂಗ್ರೆಸ್ 3 ಪಕ್ಷದ ಪ್ರಭಾವಿ ಮುಖಂಡರು ಅವರ ಹಿಂದೆ ನಿಂತ್ಕೊಂಡು ರಾಜಕೀಯ ಪಕ್ಷಗಳು ಅವ್ರಿಗೆ ಸಹಕಾರ ನೀಡಿಕೊಂಡು ಎಲ್ಲೇ ಅವ್ರನ್ನ ಎತ್ತಬೇಕು, ಇಲ್ಲ ಈ ತರ ಭ್ರಷ್ಟಾಧಿಕಾರಿ ಆತನ ತೊಂದರೆ ಮಾಡ್ತಾ ಇದ್ದಾನೆ, ಆತನೊಂದು ವೆಟರ್ನರಿ ಡಾಕ್ಟ್ರು ಅವನ್ನ ಮಾತ್ರ ಸ್ಥಳಕ್ಕೆ ಕಳಿಸಬೇಕು ಅಂತ ನಾವು ಹೇಳ್ತಾ ಇದ್ದೀವಿ. ಇದುವರೆಗೂ ಆತನ ಎತ್ತಕ್ಕೆ ಯಾರಿಂದನೂ ಆಗ್ತಾ ಇಲ್ಲ. ಇದಕ್ಕೆ ಮೂಲ ಕಾರಣ ಏನಂದ್ರೆ ಆತನ ಜಾತಿವಾದಿ, ಜೊತೆಗೆ ಹಣಬಲ. ಆತನ ಹಣಬಲದಿಂದ, ಜಾತಿ ಬಲದಿಂದ ಇವತ್ತು ಇಲ್ಲಿ ಠಿಕಾಣ ಹಾಕೊಂಡು ಕೂರ್ತಿದ್ದಾರೆ. ಎಲ್ಲಾ ಪಂಚಾಯತಿ 30 ಪಂಚಾಯತಿಯಲ್ಲೂ ಅಕ್ರಮ ಬಿಲ್ಗಳು ಮಾಡ್ಕೊಂಡು ನಮ್ಮ ಜನಾಂಗ ದುಡ್ಡುನು SC ST ಅನುದಾನವನ್ನು ದುರ್ಬಳಕೆ ಮಾಡ್ತಾ ಇದ್ದಾನೆ. ಇದನ್ನು ಖಂಡಿಸಿ ಅನೇಕ ಸಲ ಹೋರಾಟ ಮಾಡಿದ್ದೀವಿ. ಮನವಿಯನ್ನು ವರ್ಷದ ಹಿಂದೆನೆ ಹೇಳಿದ್ದೀವಿ, ಸರಿ ಮಾಡ್ಕೊಳ್ಳಿ, ನೀವು ಮಾಡ್ತಾ ಇರೋ ತಪ್ಪು ಅಂತ. ಆದ್ರೆ ಆತನ ಕಿವಿಗೆ ಹಾಕುವಂತ ಇಲ್ಲ. ಅಂತ ಭ್ರಷ್ಟಾಧಿಕಾರಿನ ತೊಲಗಬೇಕು ಅಂತ ನಾವು ಇವತ್ತು ರಾತ್ರಿ ಆಗ್ಲಿ ನಿರಂತರವಾಗಿ ಹೋರಾಟ ಮಾಡ್ತಾ ಇದ್ದೀವಿ. CEO ಅವರು ಇದರಲ್ಲಿ ಪಾಲಾಗಿದ್ದಾರೆ ಏನೋ ನಮ್ಗೆ ಅರ್ಥ ಆಗ್ತಾ ಇಲ್ಲ. ಕಿಂಚತ್ತೂ ಜವಾಬ್ದಾರಿ ಇಲ್ದಿರ ನಡ್ಕೊಂತಾ ಇದ್ದಾರೆ. ಯಾಕೆ SC ST ಅನುದಾನ ಈ ತರ ದುರ್ಬಳಕೆ ಆಗ್ತಾ ಇದೆ ಅಂತ ಹೇಳಿದ್ರೆ ಕನಿಷ್ಠ ಜವಾಬ್ದಾರಿ ಬಂದು ಇಲ್ಲಿ ಏನ್ ನಡೀತಾ ಇದೆ ಇದ್ರ ಮೇಲೆ ಒಂದು ತನಿಖೆ ಹಾಕಿ ಅದ್ಮೇಲೆ ಶಿಸ್ತು ಕ್ರಮ ತಗೊಳ್ಳಿ ಅಂತ ಹೇಳ್ತಾ ಇದೀವಿ. ಇದುವರೆಗೂ ಬಂದಿಲ್ಲ ಅಂದ್ರೆ ಯಾಕೆ? SC ST ಅನುದಾನ ಅಂದ್ರೆ ಏನಾದ್ರೂ ಆಗ್ಲಿ ಪರವಾಗಿಲ್ಲ, ಇದೇ ರೀತಿ ಬೇರೆ ಅನುದಾನ ಬೇರೆಯವ್ರದ್ದಾಗಿದ್ರೆ ಅವ್ರು ಬರ್ತಾ ಇಲ್ವಾ? ಈ CEO ಅವರು ನಮಗೆ ಡೌಟು, ಈತನ ಜೊತೆ ಆತ್ನು ಶಾಮೀಲ್ ಆಗಿದ್ದಾನೆ. ಜೊತೆಗೆ ರಾಜಕೀಯನ ಬಲಡ್ರೆಲ್ಲ ಆತನಿಗೆ ಸಹಕಾರ ನೀಡ್ತಾ ಇದ್ದಾರೆ. ನನಗೆ ಆಲ್ರೆಡಿ 100 ಕಾಲ್ಸ್ ಬಂದಿರತ್ತೆ. ಬೇಡ, ಇಒನ್ನ ಬಿಟ್ಬಿಡಿ, ಇಒ ಅವರು ನಮ್ಗೆ ತುಂಬಾ ಬೇಕಾಗಿರೋ, ಇಒ ಒಬ್ಬನೇನ ತಿಂದಿರೋದು, ಇನ್ಯಾರು ತಿಂದಿಲ್ವಾ ಅನ್ನೋ ಪದಗಳು ಬರ್ತಾ ಇದೆ. ಅದು ಮೊದಲು ರಿಕ್ವೆಸ್ಟ್ ಆಗಿ ಮಾತಾಡಿದ್ರು, ಆಮೇಲೆ ಬರ್ತಾ ಬೇರೆ ರೀತಿಗೆ ಹೋಯ್ತು ಮಾತುಗಳು. ಇವತ್ತು ನನಗೆ ಪ್ರಾಣ ಬೆದರಿಕೆನೂ ಆಗ್ತಾ ಇದ್ದಾರೆ. ಹಾಗಾಗಿ ನಾನು ಒಬ್ಬನಿರ್ತೀನೋ ನಾವು 100 ಜನ ಇರ್ತೀವೋ ಗೊತ್ತಿಲ್ಲ. ನಮ್ಮ ಜೊತೆಯಲ್ಲಿರೋರ್ಗೆ ಯಾರಿಗೇ ಆಗ್ಲಿ ಒಂದು ಸಣ್ಣ ತೊಂದರೆ ಆದ್ರೆ ಇದಕ್ಕೆ ಸಂಪೂರ್ಣ ಜವಾಬ್ದಾರಿ ಇಒ ಆಗಿರ್ತಾರೆ, ಸರ್ವೇಶ್ ಅವರಾಗಿರ್ತಾರೆ. ಇದಕ್ಕೆ ಸಂಬಂಧಪಟ್ಟ ಏನು CEO ಆಗಿರ್ಲಿ, ಇಲ್ಲಿ ಬರ್ದೇ ಇದ್ದ ಪಕ್ಷದಲ್ಲಿ ನಾಳೆಯಿಂದ ಸ್ವರೂಪ ಬದಲಾವಣೆ ಆಗತ್ತೆ. ಏನು ಹೋರಾಟವನ್ನ ಇನ್ನೂ ಸ್ವಲ್ಪ ತೀವ್ರವಾಗಿ ಮಾಡಿ, ನೀವು ರಜೆಗಳಲ್ಲಿ ಹಬ್ಬಗಳು ಮಾಡ್ಕೊಳ್ರಿ, ನಾವು ಹಬ್ಬಗಳನ್ನ ಇಲ್ಲೇ ಮಾಡ್ತೀವಿ. ನಿಮ್ಮ ಅಪ್ಪನ ಸೊತ್ತು ನಾವೇನು ಕೇಳ್ತಾ ಇಲ್ಲ, ನಮ್ಮ ಸೊತ್ತು ನಾವು ಕೇಳ್ತಾ ಇದ್ದೀವಿ. ಹೋರಾಟಗಾರರ ತವರೂರು ಕೋಲಾರ ಜಿಲ್ಲೆ, ಇಲ್ಲಿ ತಾಲೂಕಲ್ಲಿ ಬೆಂಕಿ ಹತ್ತಿದೆ ಅಂದ್ರೆ ದೇವಮೂಲೆಯಲ್ಲಿ ಇಡೀ ರಾಜ್ಯ ಎಲ್ಲ ಅಂದ್ಕೊಳ್ಳತ್ತೆ. ಈ ಮೂಲಕ ಎಚ್ಚರಿಕೆ ನೀಡ್ತಾ ಇದ್ದೀನಿ. ನಮ್ಮ ಹಣವನ್ನು ನಾವು ಪಡೆಯೋದು ನಮ್ಗೆ ಗೊತ್ತು. ನಾವೇನು ನಿಮ್ಮ ಹತ್ರ ಒಂದು ಭಿಕ್ಷೆ ಕೇಳ್ತಾ ಇಲ್ಲ, ನಮ್ಮವನ್ನ ಕೇಳ್ತಾ ಇದೀವಿ. ನೀವು ನಮ್ಮ ಗುಲಾಮರು, ಅಧಿಕಾರಿಗಳು ಏನಿದ್ರೆ ನೀವು ನಮ್ಮ ಗುಲಾಮರು. ನಮ್ಮ ತೆರಿಗೆ ಹಣದಿಂದ ನೀವು ಬದುಕ್ತಾ ಇದ್ದೀರಾ. ನಾವು ಇಷ್ಟು ದಿನದಿಂದ ಇಲ್ಲಿ ಒದ್ದಾಡಿ ಸಾಯ್ತಾ ಇದ್ದೀವಿ. ಕನಿಷ್ಠ ಪಕ್ಷ ಜವಾಬ್ದಾರಿ ಇಲ್ವಾ ನಿಮಗೆ? ಇದು ಕೊನೆ ಎಚ್ಚರಿಕೆ. ನೀವೇನಾದ್ರು ನಾಳೆ ಬಂದಿಲ್ಲ ಅಂದ್ರೆ ನಾಳೆಯಿಂದ ಹೋರಾಟ ಸ್ವರೂಪ ಬೇರೆ ಆಗುತ್ತೆ. ನಿಮ್ಮನ್ನು ಬಿಟ್ಟು ನಾವೇನು ಇಲ್ಲಿಂದ ಬಿಟ್ಟು ಮುಳುಬಾಗಿಲಿಂದ ಬೆಂಗಳೂರು ಚಲೋ ಕಾರ್ಯಕ್ರಮ ಮಾಡ್ತೀವಿ ಅಂತ ಈ ಮೂಲಕ ಎಚ್ಚರಿಕೆ ನೀಡ್ತಾ ಇದ್ದೀವಿ.